ಭರತ ಜನನಿಯ ತನುಜಾತೆ ತೈಲಪ ಹೊಯ್ಸಳನಾಡಿದ ನಾಡೆ ನಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಷಣ್ಮುಖ ಸೋದರ ಶಾಶ್ವತನೇ ಶ್ರೀ ಮುದದಿಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಸಾರಿದ ಯುಗದ ಕವಿ ಜಗಸಿರಿದ್ದಾರೆ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾನಿಲಯಕ್ಕೆ ಅಸತ್ಯದಿಂದ ಸತ್ಯವಿದೆ ದೀಪದಿಂದ ದೀಪ ಹಚ್ಚಿ ಕತ್ತಲೆಯನ್ನು ಹೊರದೂಡುವ ಪ್ರಕಾಶವು ಪಸರಿಸುವಂತೆ ಈ ಕಾರ್ಯಕ್ರಮದ ಕಂಪು ಎಲ್ಲೆಡೆ ಪಸರಿಸಲಿ ಎಂದು ಶುಭ ಹಾರೈಸುತ್ತಿರುವಂತಹ ಎಲ್ಲ ಗಣ್ಯಮಾದರಿಗೂ ಹಾಗೂ ವಿದ್ಯುತ್ ಚಾಲನೆ ನೀಡಿರುವ ಎಲ್ಲ ಗಣ್ಯಮಾದರಿಗೆ ಅನಂತ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮುಖ್ಯ. ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಒಂದು ಮಹಿಳಾ ಸಂಘಟನೆಯನ್ನ ಕಟ್ಟಿ ನಿಮ್ಮನ್ನೆಲ್ಲರ ಕೂಡಿಸ್ಲಿಕ್ಕೆ ಇಲ್ಲಿ ಒಂದು ಅನುವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಎಲ್ಲ ಮಹಿಳೆಯರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಮಹಿಳೆಯರಿಗಾಗಿ ಮಹಿಳೆಯರಿಂದಲೇ ಮಹಿಳೆಯರಿಗೋಸ್ಕರ ಸಂಘಟಿತವಾದಂತಹ ಈ ಒಂದು ಸಂಘಕ್ಕೆ ತಮ್ಮ ಮೊದಲಿನಿಂದಲೂ ಮಹಿಳೆಯರಿಗಾಗಿ ಗುಡುಗನ್ನ ಹಾಕ್ತಾ ಮಹಿಳೆಯರಿಗೆ ಮೀಸಲಾತಿಯನ್ನು ದೊರಕಿಸಲಿಕ್ಕೆ ಮಹಿಳೆಯರಿಗಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತ ಮಹಾನ್ ವ್ಯಕ್ತಿಗಳು ಸನ್ಮಾನ್ಯ ಶ್ರೀಮತಿ ಮಾರ್ಗರೇಟ್ ಆಳ್ವಾ ಮೇಡಮ್ ಅವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಸಾಧನೆಗೆ ಚಟುವಟಿಕೆಗೆ ವಯಸ್ಸು ಯಾವುದೇ ರೀತಿಯ ಅಡ್ಡಿ ಆಗದು. ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮೇಡಮ್, ನಮ್ಮ ಸಂಘಟನೆಗೆ ಒಂದು ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಚೆನ್ನಮ್ಮನ ಮೂರ್ತಿಯ ಮಹಾನ್ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿ ವಿಧಾನಸಭೆಯಲ್ಲಿ ಅಧಿವೇಶನಗಳಲ್ಲಿ ಮಾತಿನ ಚಾಟಿಯನ್ನು ಬೀಸುವುದರೊಂದಿಗೆ ಇರ್ತಕ್ಕಂಥವರು ಯಾರೇ ಹೋಗಿ ಹೇಳಿದ್ರು ಸಹಿತ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತಾ ಆ ಸ್ಪಂದನೆಗೆ ತಮ್ಮ ಸಹಕಾರವನ್ನು ನೀಡತಕ್ಕಂಥ ಮಹಾನ್ ವ್ಯಕ್ತಿಗಳು ಶ್ರೀ ಬಿ ಕೆ ಹರಿಪ್ರಸಾದ್ ಸರ್ ಅವರು ನಮ್ಮ ಸಂಘಟನೆಗೆ ಬಂದಿದ್ದು ಬಹಳಷ್ಟು ಸಂತೋಷದಾಯಕ. ಅವರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸೌಮ್ಯಾ ರೆಡ್ಡಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಈ ಅತಿಥಿಗಳ ಸ್ಥಾನವನ್ನು ವಹಿಸ್ಕೋಬೇಕಂತ ಹೇಳಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ, ರಾಮಲಿಂಗಾರೆಡ್ಡಿ ಸರ್ ಅವರ ಮಗಳಾಗಿ ಇವರು ಹೆಸರಿನಷ್ಟೇ ಸೌಮ್ಯರು. ಇವರು ಒಬ್ಬ ಪರಿಸರವಾದಿಯಾಗಿದ್ದು ಪ್ಲಾಸ್ಟಿಕ್ ಬಳಕೆಯ ವಿರುದ್ಧ ಪ್ರಚಾರ ಮಾಡುತ್ತಾ ಹಸಿರನ್ನು ಬೆಳೆಸುವಲ್ಲಿ ತಮ್ಮ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಯುವ ರಾಜಕೀಯ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘ ಸ್ವಾಗತವನ್ನು ಕೈತಾ ಇದ್ದೇನೆ. ದಯವಿಟ್ಟು ಮೇಡಮ್ ಮೊಬೈಲ್ನ ತರಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಬೇಕಂತ ವಿನಂತಿಸಿಕೊಳ್ಳ ಮಾಡ್ತಕ್ಕಂಥ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಭದ್ರ ಬುನಾದಿಯನ್ನು ಕಟ್ಟಿದಂತ ನಮ್ಮ ಈ ಒಂದು ಸಂಘಟನೆಯ ರಾಜ್ಯ ಅಧ್ಯಕ್ಷರಾದಂತಹ ಶ್ರೀಮತಿ ರಮಾ ಮೇಡಮ್ ಅವರನ್ನ ನಮ್ಮ ಪ್ರತಿಯೊಬ್ಬರ ಜೊತೆಗೆ ಮಾತನಾಡ್ತಾ ಸಂಘಟನೆಯ ಬಲವರ್ಧನೆಯನ್ನು ತುಂಬತಕ್ಕಂಥ ಎಲ್ಲರೊಂದಿಗೂ ಬೆರೀತಕ್ಕಂಥ ಸರಳ ವ್ಯಕ್ತಿತ್ವದ ಸಹೋದರಿ ಶ್ರೀಮತಿ ಶೈಲಜಾ ಮೇಡಮ್ ಅವರು ಸಾಧಕರೊಂದಿಗೆ ಬಂದಂತಹ ಎಲ್ಲ ಅವರ ಅನುಯಾಯಿಗಳನ್ನ ಜೊತೆಗೆ ಎಲ್ಲ ಹಿರಿಯರನ್ನ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚು ಕಳೆಯನ್ನು ನೀಡಿದಂತಹ ಕಾಲೇಜು ಶಿಕ್ಷಣ ವಿಭಾಗದ ಎಲ್ಲ ನನ್ನ ವಿದ್ಯಾರ್ಥಿನಿಯರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೈತಾ ಇದ್ದೇನೆ. ಈ ಕಾರ್ಯದ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಸರ್ಕಾರಿ ಮಹಿಳಾ ನೌಕರರ ಪಾತ್ರದ ಮಹತ್ವವನ್ನು ರಾಜಕೀಯ ಮನೆತನದಿಂದ ಬಂದರೂ ಸಹಿತ ಪ್ರತಿಯೊಬ್ಬರಲ್ಲಿ ಸರಳಿಕೆಯಿಂದ ಸಜ್ಜನಿಕೆಯಿಂದ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಅಷ್ಟೇ ಸಹನ ಭಾವನೆಯಿಂದ ಆಲಿಸಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಯುವಕರಿಗಂತೂ ಕರ್ನಾಟಕ ರಾಜ್ಯದ ಎಲ್ಲ ಯುವಕರ ಕಣ್ಮಣಿಗಳು, ಯುವಕರ ಮಾರ್ಗದರ್ಶಕರು, ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾದಂತಹ ಮಾಡಿ ಬದುಕಿಗೆ ಬೆಳಕಾಗುತ್ತಿರುವ ತಾವರೆಕೆರೆ ಶಿಕ್ಷಕಿ ಶ್ರೀಮತಿ ವೀಣಾರವರ ಯಶೋಗಾಥೆ ಆಧರಿಸಿದ ಕಿರುಚಿತ್ರ ವೀಣಾ ಟೀಚರ್. ಅಭಿನಂದನೆಗಳು. ಎಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕೆಂದು ಚಂದ್ರವ ಎಂಬ ದಂಪತಿಗಳ 2ನೇ ಮಗನಾಗಿ ಜನಿಸಿದರು. ಇವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ KSRTC ಇಲಾಖೆ
ಶಾಖೆ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿ ಕರ್ನಾಟಕ ಪರಿಸರ ರತ್ನ ಪ್ರಶಸ್ತಿಗೂ ಕೂಡ ಭಾಜನರಾಗಿರುತ್ತಾರೆ. ಇವರು ಅನೇಕ ಸಮಾಜಮುಖಿ ಕರ್ತವ್ಯಗಳನ್ನು ಮುಂದುವರಿಸುತ್ತಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ಭಾನುವಾರ ಸರ್ಕಾರಿ ಶಾಲೆಗಳಿಗೆ ತಮ್ಮ ಸ್ವಂತ ಹಣದಲ್ಲಿ ಬಣ್ಣ ಹಚ್ಚುವ ಕಾಯಕದಲ್ಲಿ ತೊಡಗಿದ್ದು ಇವರು ಸರ್ಕಾರಿ ಶಾಲೆಗಳಿಗಾಗಿ ದತ್ತಿ ನೀಡಿದ್ದಾರೆ. 109 ಶಾಲೆಗಳಿಗೆ ಈಗ ದತ್ತಿ ನೀಡಿದ್ದಾರೆ. ಇವರಿಗೆ ಬರುವಂತಹ ಪೆನ್ಷನ್ ಹಣವನ್ನು ಕೂಡ ದತ್ತಿಯನ್ನ ನೀಡುತ್ತಿರುವುದು ಇವರ ಸಾಮಾಜಿಕ ಕಳಕಳಿಗೆ, ಶೈಕ್ಷಣಿಕ ಕಳಕಳಿಗೆ ಕೈ ಒಂದು ಸರ್ಕಾರದ ಮಹಿಳಾ ಉದ್ಯೋಗಿಗಳು ಒಂದು ಕಡೆ ರಾಷ್ಟ್ರವನ್ನ, ಮತ್ತೊಂದು ಕಡೆ ಕುಟುಂಬವನ್ನ ಕಟ್ಟುತ್ತಲೇ ಇರುತ್ತಾರೆ. ಮಹಿಳಾ ನೌಕರರ ಸರ್ವಾಂಗೀಣ ಬೆಳವಣಿಗೆಗೆ ಇದೊಂದು ಸಮಗ್ರ ವೇದಿಕೆ. ಗೌರಿಯ ಸಂಕಟ ಗಂಗಾಧರನಿಗೇನು ಗೊತ್ತು ಎನ್ನುವ ಮಾತು ನಮ್ಮ ಗ್ರಾಮೀಣರ ಬಾಯಲ್ಲಿ ಕೇಳಿರುತ್ತೇವೆ. ನಮ್ಮ ತೊಂದರೆಗಳನ್ನು ನಾವು ಹೇಳಿಕೊಳ್ಬೇಕು. ಅದಕ್ಕಾಗಿಯೇ ಇಂಥದೊಂದು ಮಹತ್ವಪೂರ್ಣ ವೇದಿಕೆಯ ಅಗತ್ಯವಿತ್ತು. ಈ ವೇದಿಕೆ ಯಾವ ಪುರುಷರನ್ನು ಕನಿಷ್ಠವಾಗಿ ನೋಡುವ ಉದ್ದೇಶವನ್ನು ಹೊಂದಿಲ್ಲ. ನಮ್ಮ ಜವಾಬ್ದಾರಿಗಳನ್ನು ಬೇರೆಯವರಿಗೆ ತಿಳಿಸುವ ನಾವು ಮಾಡುತ್ತಿರುವ ಸಣ್ಣದೊಂದು ಪ್ರಯತ್ನವಿದು. ಈ ವೇದಿಕೆಯಲ್ಲಿ ಶ್ರೀ ಸಂವೇದನೆ ಉಳ್ಳ ಯಾವುದೇ ಪುರುಷರು ಭಾಗವಹಿಸಬಹುದು. ಶಿವಶಕ್ತಿಯರ ವೇದಿಕೆ ಇದು. ಈ ದೇಶದ ಮಹತ್ವದ ಶಕ್ತಿ ಸ್ವರೂಪಿಣಿಯರಾದ ಮಹಾಮಾತೆಯರ ಅಂಗಳವಿದು. ಮಹಿಳೆಯರ ಸಂಕಷ್ಟ, ತಲ್ಲಣ, ಸಂಭ್ರಮ, ಉಲ್ಲಾಸ, ಸಂತೋಷ, ಹೆದರಿಕೆ, ಬೇಸರಿಕೆ, ಸಿನಿಕತೆ, ಸೃಜನಶೀಲತೆ, ನೈತಿಕತೆ, ಕಷ್ಟ, ಸುಖ, ದೂರು, ದುಮ್ಮಾನ, ಹೀಗೆ ಮುಂತಾದ ನೂರಾರು ಭಾವಗಳ ಸಂಚಲನವಿದು. ಮನೆಯ ಮಾನ ಮರ್ಯಾದೆ, ಕುಟುಂಬದ ಗೌರವವನ್ನು ಎತ್ತಿ ಹಿಡಿದಂತೆ ಸರ್ಕಾರದ ಘನತೆ ಗೌರವವನ್ನು ಎತ್ತಿ ಹಿಡಿಯುವುದು ನಮ್ಮ ಆದ್ಯ ಕರ್ತವ್ಯ. ಅಂತಹ ಪವಿತ್ರ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಆ ಹೆಮ್ಮೆ ನಮಗೆಲ್ಲರಿಗೂ ಆಗಲೇಬೇಕು. ಅದಕ್ಕಾಗಿ ಸಂಘಟಿತ ಪ್ರಯತ್ನ ಮಾಡುವುದರಲ್ಲಿ ತಪ್ಪೇನಿಲ್ಲ. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘದ ವತಿಯಿಂದ ಭಾರತದ ಅಭಿವೃದ್ಧಿ ಪಥದಲ್ಲಿ ಸರ್ಕಾರಿ ಮಹಿಳಾ ನೌಕರರ ಕೊಡುಗೆಗಳು ಎಂಬ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಸಂಘದ ವತಿಯಿಂದ ಆಯೋಜಿಸಲಾಗಿದೆ. ದೇಶದ ಪ್ರಗತಿಯಲ್ಲಿ ಮಹಿಳೆಯರ ಪಾತ್ರವನ್ನು ಎತ್ತಿ ಹಿಡಿಯುವುದು ಈ ವಿಚಾರ ಸಂಕಿರಣದ ಪ್ರಮುಖವಾದಂತಹ ಉದ್ದೇಶವಾಗಿದೆ. ಇಂದು ಮಹಿಳೆ ಎಲ್ಲ ಕ್ಷೇತ್ರವನ್ನು ಪ್ರತಿನಿಧಿಸಿ ಅನನ್ಯತೆಯಿಂದ ವೃತ್ತಿನಿರತಳಾಗಿ ದುಡಿಯುತ್ತಿದ್ದಾಳೆ. ತನ್ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದಾಳೆ. ಸಾರ್ವಜನಿಕ ಅಥವಾ ಖಾಸಗಿ ವಲಯಗಳ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಪೂರ್ಣ ಪ್ರಮಾಣದ ಮಾನವ ಸಂಪನ್ಮೂಲವಾಗಿ ಪರಿಣಮಿಸಿದ್ದಾಳೆ. ಅವಳ ಸಾರ್ಥಕ ದುಡಿಮೆಯಿಂದಾಗಿ ರಾಷ್ಟ್ರವಿಂದು ಸುಭದ್ರತೆಯಿಂದ ಸಾಗುತ್ತಿದೆ. ಭಾರತದ ಅನನ್ಯತೆಗೆ ಈ ನೆಲದ ಮಹಿಳೆಯರ ದುಡಿಮೆಯು ಮಹತ್ವ ಕಾರಣವಾಗಿದೆ. ಪ್ರಾಗೈತಿಹಾಸಿಕ ಕಾಲಘಟ್ಟದಿಂದ ಇಂದಿನವರೆಗೂ ಮಹಿಳಾ ಶಕ್ತಿಯ ಸಮರ್ಥ ದುಡಿಮೆಯಿಂದಾಗಿ ಮನುಕುಲವು ಇಂತಹ ಸುಭದ್ರ ಸ್ಥಿತಿಯನ್ನು ತಲುಪಿದೆ ಎಂದು ಹೇಳಿದರೆ ಅದು ಆಶ್ಚರ್ಯದ ಸಂಗತಿ ಏನಲ್ಲ. ಮಹಿಳೆಗೆ ಕುಟುಂಬ, ಸಮುದಾಯ, ಸಮಾಜ, ರಾಷ್ಟ್ರ, ರಾಜ್ಯ ಹಾಗೂ ಮನುಕುಲದ ಜಗತ್ತುಗಳ ನಡುವೆ ಭೇದ ಭಾವವಿಲ್ಲ. ಈ ಎಲ್ಲವುಗಳನ್ನು ಅವಳು ಅಖಂಡವಾಗಿ ನೋಡುತ್ತಾಳೆ. ಈ ಎಲ್ಲ ವ್ಯವಸ್ಥೆಗಳ ಏಳಿಗೆಗಾಗಿ ತನ್ಮಯತೆಯಿಂದ ದುಡಿತಿದ್ದಾಳೆ. ಕೌಟುಂಬಿಕ ಸೇವೆಯಾಗಲಿ, ಸಮುದಾಯದ ಸೇವೆಯಾಗಲಿ, ಸಮಾಜ ಸೇವೆಯಾಗಲಿ, ರಾಜ್ಯ ಅಥವಾ ರಾಷ್ಟ್ರಗಳ ಸೇವೆಯಾಗಲಿ ಅವಳಿಗೆ ಎಂದೆಂದೂ ಹೊಸದಲ್ಲ. ಅವಳಿಗೆ ಎಲ್ಲ ಜವಾಬ್ದಾರಿಗಳು ತಾನಾಗಿಯೇ ಬಂದುಬಿಟ್ಟಿದೆ. ಪ್ರತಿ ಮಹಿಳೆಯ ರಕ್ತದ ಕಣಕಣದಲ್ಲೂ ಸೇವೆಯ ಮನೋಭಾವ ಮುಡುಗಟ್ಟಿದೆ. ಇಂತಹ ಮಹಿಳೆಯರ ಸರ್ಕಾರಿ ಜವಾಬ್ದಾರಿಗಳನ್ನು ಕುರಿತು ಅನುಲಕ್ಷಿಸುವ, ಪರಾಮರ್ಶಿಸುವ, ಪರಿಚಯಿಸುವ, ವಿವರಿಸಿ ಹೇಳುವ, ವ್ಯಾಖ್ಯಾನಿಸುವ, ತಾತ್ವಿಕ ನೆಲೆಗಟ್ಟಿನಿಂದ ಪ್ರತಿಪಾದಿಸುವ ಸಾಧ್ಯತೆಗಳನ್ನು ಇಂದು ಪ್ರಸ್ತಾಪಿಸಬೇಕಾಗಿದೆ. ಅದರ ತುರ್ತು ಅನಿವಾರ್ಯತೆ ನಮ್ಮ ಸಮುದಾಯದ ಮುಂದಿದೆ. ಇದರಿಂದಾಗಿ ಮಹಿಳೆಯರಿಗೆ ಮತ್ತಷ್ಟು ಜವಾಬ್ದಾರಿ, ಕಾರ್ಯದಕ್ಷತೆ, ಕಾರ್ಯಕ್ಷಮತೆಗಳು ಒದಗಿ ಬರಲಿದೆ. ಈ ಹಿನ್ನೆಲೆಯಲ್ಲಿ ವಿಚಾರ ಸಂಕಿರಣದ ಮೂಲಕ ಮತ್ತಷ್ಟು ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಪ್ರಯತ್ನ ಮಾಡುವುದಾಗಿದೆ. ಇದರ ಜೊತೆಗೆ ಇಂದು ಸರ್ಕಾರಿ ಸೇವೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನವಿದೆ. ಸಾಧನೆಯನ್ನು ದಾಖಲಿಸಿದಂತಹ ಹಲವು ಶೈಕ್ಷಣಿಕ ಸಂಸ್ಥೆಗಳಿಗೆ ಸನ್ಮಾನವಿದೆ. ನಮ್ಮ ಸಂಘದ ಜಿಲ್ಲಾ ಪದಾಧಿಕಾರಿಗಳಿಗೆ ನೇಮಕಾತಿಯ ಅಭಿನಂದನಾ ಪತ್ರ ವಿತರಣೆ, ವೀಣಾ ಟೀಚರ್ ಅವರ ಕಿರುಚಿತ್ರ ಬಿಡುಗಡೆ,
ಸಂಕಲ್ಪ ಮತ್ತು ಪಾಕವಿಧಾನ ಪುಸ್ತಕಗಳ ಲೋಕಾರ್ಪಣೆ ಈ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೀವಿ. ಇಂದು ರೂಪಿಸಲಾದ ಕಾರ್ಯಕ್ರಮಗಳು ಇವು. ಮಾತೃ ಸ್ವರೂಪಿಣಿಯಾದಂತಹ ಮಹಿಳೆಯರು ಮತ್ತು ಗಣ್ಯ ವ್ಯಕ್ತಿಗಳು ಈ ಸನ್ಮಾನವನ್ನ ನಡೆಸಿಕೊಡಲಿದ್ದಾರೆ. ಎಂತಹ ಒತ್ತಡಗಳು, ಎಂತಹ ಸಮಸ್ಯೆಗಳು. ರಾಣಿ ಸತೀಶ್ ಜಿ ಅವರೇ, ಸೌಮ್ಯ ಜಿ ಅವರೇ, ನಾನು ಎಲ್ಲ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ಎಲ್ಲರ ಪರಿಚಯ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತುಂಬ ಟೈಮ್ ಆಗಿದೆ. ಅದಕ್ಕೆ ವೇದಿಕೆ ಮೇಲೆ ಕೂತಿರುವ ನನ್ನ ಎಲ್ಲ ಪ್ರಿಯ ಸದಸ್ಯರು, ಭಾಷಣಗಳಾಗಿವೆ, ಆದಷ್ಟು ಮಾತು ಕೇಳಿದ್ದೀರಾ. ನಾನು ಇವತ್ತು ಇಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ಮಹಿಳಾ ನೌಕರರಿಗೆ ನನ್ನ ವಂದನೆಗಳನ್ನು ಅರ್ಪಿಸಲಿಕ್ಕೆ ಬಂದಿದ್ದೀನಿ. ನಿಮ್ಮ ಸಪೋರ್ಟ್ ಇದೆ ಅಂತ ಗೊತ್ತಾಯಿತು. ಗವರ್ಮೆಂಟ್ ಸರ್ವೆಂಟ್ಸಿನ ವಿಷಯ ಮಾತನಾಡುವುದಾದರೆ ದೇ ಆರ್ ಎ ಪ್ರಿವಿಲೇಜ್ಡ್ ಕ್ಲಾಸ್ ಅಂತ ಹೇಳ್ತಾರೆ. ಒಂದ್ಸಲ ನೌಕರಿ ಸಿಕ್ಕಿದ ಮೇಲೆ ನಿಮಗೆ ಏನು ಕಷ್ಟ ಇಲ್ಲ. ಪರ್ಮನೆಂಟ್ ಜಾಬ್ಸು, ಸೆಕ್ಯೂರಿಟಿ, DA, ಮೆಡಿಕಲ್ ಬೆನಿಫಿಟ್ಸ್, ಹೌಸಿಂಗ್ ಮತ್ತು ಪೆನ್ಷನ್. ಯಾರ ಹತ್ರ ಕೇಳಿ ನಮ್ಮ ಹತ್ರ ಬರ್ತಾರೆ, ಅಮ್ಮ ನಮಗೆ ಕೆಲಸ ಆಗಬೇಕಂತ. ಏನು ಕೆಲಸ ಆಗಬೇಕಪ್ಪ? ಎಲ್ಲಿಯಾದರೂ ಒಂದು ಸರ್ಕಾರಿ ಕೆಲಸ ಮಾಡಿಕೊಡಿ ಅಂತ. ಸಂಬಳ ಬೇರೆ ಕಡೆ ಹೆಚ್ಚು ಇದ್ರೂ ಅವರಿಗೆ ಬೇಡ. ಸರ್ಕಾರಿ ನೌಕರಿ ಸಿಕ್ಕಿದ್ರೆ, ನಮ್ಮಲ್ಲಿ ಒಂದು ಗಾದೆ ಇದೆ, ಸರ್ಕಾರಿ ನೌಕರಿ ಸಿಕ್ಕಿದ್ರೆ ಕೆಲಸ ಮಾಡಬೇಕಂತ ಇಲ್ಲ. ಆಮೇಲೆ ಸೆಕ್ಯೂರಿಟಿ ಬಂತು. ಆದ್ದರಿಂದ ಇವತ್ತು ಇಲ್ಲಿ ನನ್ನ ಹತ್ರ ಬಂದಿದ್ದರು ಡೆಲಿಗೇಷನ್ನಲ್ಲಿ ಮಹಿಳೆಯರು. ನಾವು ಗವರ್ಮೆಂಟ್ ಸರ್ವೆಂಟ್ಸ್ ಅಮ್ಮ, ನಮಗೆ ತುಂಬ ಕಷ್ಟ ಇದೆ, ಪ್ರಾಬ್ಲಮ್ಸ್ ಇದೆ, ಅದನ್ನು ಫೋಕಸ್ ಮಾಡಲಿಕ್ಕೆ ನಮ್ಮ ಸಂಸ್ಥೆಯನ್ನು ಮಾಡ್ತಾ ಇದ್ದೀವಿ. ನೀವು ನಮಗೆ ಬಂದು ಸ್ವಲ್ಪ ಸಹಾಯ ಮಾಡಬೇಕು, ಅಡ್ವೈಸ್ ಕೊಡಬೇಕು ಅಂತ ಹೇಳಿದ್ರು. ನಾನು 5 ವರ್ಷ ಕೇಂದ್ರದ ಸರ್ಕಾರದಲ್ಲಿ ಪರ್ಸನಲ್ ಮಿನಿಸ್ಟರ್ ಆಗಿದ್ದೆ. ಇಡೀ ದೇಶದ ಗವರ್ಮೆಂಟ್ ಸರ್ವೆಂಟ್ಸ್, ಪಬ್ಲಿಕ್ ಸೆಕ್ಟರ್ ಎಲ್ಲ ನೋಡ್ಕೊಳ್ತಾ ಇದ್ದೆ. ಪ್ರಾಬ್ಲಮ್ಸ್ ಆಲ್ ಓವರ್ ದ ಕಂಟ್ರಿ ಆರ್ ದ ಸೇಮ್. ಮಹಿಳೆಯರಿಗೆ ಮನೆ ನೋಡಬೇಕು, ಅವರು ಹೇಳಿದ ಹಾಗೆ ಎಲ್ಲ ಕುಟುಂಬದ ಕೆಲಸ ಆಗಬೇಕು, ಹಿರಿಯರನ್ನು ನೋಡ್ಕೊಳ್ಬೇಕು, ಮಕ್ಕಳನ್ನು ನೋಡಬೇಕು, ಅದೆಲ್ಲ ಮಾಡಿ ಕೆಲಸಕ್ಕೆ ಹೋಗಬೇಕು. ಅದು ಎಲ್ಲ ಮಹಿಳೆಯರ ಜೀವನ. ಇವತ್ತು ನಿಮ್ಮಲ್ಲಿ ನಾನು 2-3 ಮಾತುಗಳನ್ನು ಮಾತ್ರ ಮಾತಾಡಬೇಕಂತ ಇದ್ದೀನಿ. ಒಂದು, ಮಹಿಳೆಯರು ಒಂದು ಆಫೀಸಿಗೆ ಬಂದರೆ ಇಟ್ ಈಸ್ ಸೆಡ್ ದೇರ್ ಇಸ್ ಡಿಗ್ನಿಟಿ, ಡಿಸಿಪ್ಲಿನ್ ಆ್ಯಂಡ್ ಡಿವೋಷನ್. ಮಹಿಳೆಯರು ಬಂದಾಗ ಒಂದು ಡಿಸಿಪ್ಲಿನ್ ಬರ್ತದೆ, ಸ್ವಲ್ಪ ಒಂದು ಡಿಗ್ನಿಟಿ ಬರ್ತದೆ ಆಫೀಸ್ನಲ್ಲಿ, ಮತ್ತು ಡಿವೋಷನ್ ಅವರ ಕೆಲಸದಲ್ಲಿ ನೀವು ಯಾವಾಗಲೂ ನೋಡ್ತೀವಿ. ಮತ್ತು ಯಾವಾಗಲೂ ಹೇಳ್ತಾ ಇದ್ದಾರೆ ವಿಮೆನ್ ಆರ್ ಮೋರ್ ಆನೆಸ್ಟ್ ದೆನ್ ಮೆನ್ ಅಂತ. ಅದು ಎಷ್ಟು ಸತ್ಯ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ಅದು ಒಂದು ಭಾವನೆ ಇದೆ. ವಿಮೆನ್ ಆರ್ ಮೋರ್ ಆನೆಸ್ಟ್ ಅಂತ ಯಾವಾಗ ಅಂತ. ನಿಮಗೆ ಇವತ್ತು ಈ ಸಂಸ್ಥೆಯಿಂದ ಏನಾಗಬೇಕು? ನಿಮಗೆ ರಿಸರ್ವೇಷನ್ ಕರ್ನಾಟಕದಲ್ಲಿ 33% ಅಲ್ಲ, ವಿಮೆನ್ ರಿಸರ್ವೇಷನ್ ಸರ್ಕಾರಿ ನೌಕರಿಗಳಲ್ಲಿ 33% ಕೊಟ್ಟಿದ್ದಾರೆ. ನಿಮಗೆ ಆದಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಮೆಟರ್ನಿಟಿ ಬೆನಿಫಿಟ್ಸ್ ಇದೆ, ಚೈಲ್ಡ್ ಕೇರ್ ಲೀವ್ ಇದೆ, ಮೆಟರ್ನಿಟಿ ಲೀವ್ ಇದೆ, ಎಲ್ಲ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಾನು ಮಂತ್ರಿ ಇದ್ದಾಗ ಒಂದ್ಸಲ ಒಂದು ಪ್ರಪೋಸಲ್ ಬಂದಿತ್ತು, ಗಂಡಸರಿಗೆ ಕೂಡ ಮೆಟರ್ನಿಟಿ ಲೀವ್ ಫೆಸಿಲಿಟಿ ಕೊಡಬೇಕು, ಅವರ ಹೆಂಡತಿಗೆ ಸಹಾಯ ಮಾಡಲಿಕ್ಕೆ ಮಗು ಹುಟ್ಟಿದ್ದಾಗ ಅಂತ ಹೇಳಿ. ಮಹಿಳೆಯರು ಏನು ಹೇಳಿದ್ರು ಗೊತ್ತಾ? ಬೇಡಮ್ಮ, ನಾವು ಮನೆಯಲ್ಲಿದ್ದು ಮಕ್ಕಳನ್ನು ನೋಡ್ತೀವಿ, ಅವರು ಮನೆಯಲ್ಲಿ ಬಂದು ಕೂತ್ರೆ ನಾವು ಅವರನ್ನು ನೋಡ್ಕೊಳ್ಬೇಕಾಗ್ತದೆ,
ಅವರ ಫ್ರೆಂಡ್ಸ್ ಬರ್ತಾರೆ, ಅವರನ್ನು ನೋಡ್ಕೊಳ್ಬೇಕಾಗ್ತದೆ. ದಯವಿಟ್ಟು ನಮ್ಮ ಗಂಡಸರಿಗೆ ಕೊಡಬೇಡಿ ಲೀವು ಅಂತ ಹೇಳಿ, ಕಷ್ಟ ಆಗ್ತದೆ ಅಂತ ಹೇಳಿ. ಮಹಿಳೆಯರಿಗೆ 2-3 ಹೇಳುವುದಾದರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇವೆ. ಒಂದು ಟ್ರಾನ್ಸ್ಫರ್ಸ್, ಅವರಿಗೆ ಮನೆ ಬಿಟ್ಟು ಹೋಗುವುದು ಕಷ್ಟ ಆಗ್ತದೆ, ಫ್ಯಾಮಿಲಿ ಡಿವೈಡ್ ಆಗ್ತದೆ. ಎಷ್ಟೋ ಮಹಿಳೆಯರು ನನ್ನ ಹತ್ರ ಬಂದು, ನನಗೆ ಪ್ರಮೋಷನ್ ಬೇಡಮ್ಮ, ನಾನು ಇಲ್ಲೇ ಉಳಿತೀನಿ, ನನ್ನ ಫ್ಯಾಮಿಲಿಯನ್ನು ಡಿವೈಡ್ ಮಾಡಬೇಡಿ ಅಂತ ಹೇಳಿ. ನಾನು ಆಗ ಒಂದು ರಾಜೀವ್ ಜಿ ಅವರು ಹೇಳಿದ ಪ್ರಕಾರ ನಾವು ಒಂದು ಕಾನೂನನ್ನು ತಂದದ್ದು, ಕಾನೂನಲ್ಲ ಗೈಡ್ಲೈನ್ ತಂದದ್ದು. ವೆರೆವರ್ ಪಾಸಿಬಲ್ ಪೋಸ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ಟುಗೆದರ್ ಅಂತ ಹೇಳಿ. ಇಬ್ಬರಿಗೆ ಒಟ್ಟಿಗೆ ಪೋಸ್ಟಿಂಗ್ ಕೊಟ್ಟರೆ ಇಬ್ಬರಿಗೆ ಸಾಕ ಆಗ್ತದೆ. ಆದರೆ ಕಷ್ಟ ಆಯಿತು. ಗಂಡಸರು ಹೇಳಿದರು, ಮಹಿಳೆಯರಿಗೆ ಬೇಕಾದಲ್ಲಿ ಪೋಸ್ಟಿಂಗ್ ಕೊಡ್ತೀರಮ್ಮ, ನನ್ನ ಗತಿ ಏನು? ನಮಗೆ ಎಲ್ಲೆಲ್ಲಿ ದೂರ ಕಳಿಸ್ತೀರಾ, ಮಹಿಳೆಯರಿಗೆ ಅವರ ಗಂಡನ ಜೊತೆಗೆ ಕೂಡಿಸ್ತೀರಾ, ನಮ್ಮ ಹೆಂಡತಿಗಳನ್ನು ನೋಡೋರು ಯಾರು? ಅದಕ್ಕೆ ಸ್ವಲ್ಪ ಇದರಲ್ಲಿ ತಾಪತ್ರ. ಇನ್ನೊಂದು ಮಾತು, ನಿಮ್ಮಲ್ಲಿ ಒಂದು ಇಲ್ಲಿ ಗೊತ್ತಿಲ್ಲ ನನಗೆ, ಕೇಂದ್ರದ ಸರ್ಕಾರದಲ್ಲಿ ಮೆಟರ್ನಿಟಿ ಲೀವ್ ಬಿಟ್ಟು 2 ಸಲ ನಿಮ್ಮ ಕೆರಿಯರ್ನಲ್ಲಿ ಬೇರೆ ಲೀವು ಫಾರ್ ಮಿಸ್ಕ್ಯಾರೇಜ್ ಅಂತ ಇತ್ತು ಅಂತ ತಂದವು. ನಾವು ತುಂಬ ಪ್ರೊಟೆಸ್ಟ್ ಆಯಿತು. ನಮ್ಮ ಕೈಯಲ್ಲಿ ಇಲ್ಲ, ಹೆಚ್ಚು ಮಕ್ಕಳು ಹುಟ್ಟಿದರೆ ನಾವು ಏನು ಮಾಡಬೇಕು? ನಾವು ಹೇಳಿದೆವು, ಎಷ್ಟು ಮಕ್ಕಳು ಹುಟ್ಟಿದ್ರು ನಿಮ್ಮ ಕೆಲಸ, ಆದರೆ ಸರ್ಕಾರ ಮತ್ತು ಟ್ಯಾಕ್ಸ್ ಪೇಯರ್ ಅವರು ಮಾತ್ರ ನಿಮಗೆ ಇದಕ್ಕೆ ದುಡ್ಡು ಕೊಡ್ತೀವಿ. 2 ಸಲ ಕೊಡ್ತೇವೆ ಮೆಟರ್ನಿಟಿ ಬೆನಿಫಿಟ್, ಆಲ್ ಫೆಸಿಲಿಟೀಸ್. ಅದಕ್ಕಿಂತ ಹೆಚ್ಚು ಆದರೆ ನೀವು ಕೊಡಬೇಕು, ನಿಮ್ಮ ಗಂಡ ನೋಡ್ಕೊಳ್ಬೇಕು ಅಂತ. ಧರ್ಮದಲ್ಲಿ ಕೂತರು ತಮ್ಮ ಇಚ್ಛೆಯಿಂದ ಬೇಕಾದವರಿಗೆ ತಂದು ಸರ್ಕಾರದ ನೌಕರಿ ಕೊಟ್ಟು ಲ್ಯಾಟ್ರಲ್ ಎಂಟ್ರಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ. ಅವರ ಬಯೋಡೇಟಾ ನೋಡಿ, ಎಷ್ಟು ಎಕ್ಸ್ಪರ್ಟ್ಸ್ ಅಂತ ನಿಮಗೆ ಗೊತ್ತಾಗ್ತದೆ. ಇದು ತಪ್ಪು ಅಂತ ಹೇಳಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಗವರ್ಮೆಂಟ್ ಸರ್ವೆಂಟ್ಸ್ ಆರ್ ಪ್ರೊಟೆಸ್ಟ್. ಇದು ನ್ಯಾಯವಲ್ಲ, ಇದು ಆಗಬಾರ್ದು ಅಂತ ಹೇಳಿ ಅದಕ್ಕೆ ಈಗ ಸ್ವಲ್ಪ ನಿಲ್ಲಿಸಿದ್ದಾರೆ ಈ ವರ್ಷ. ಇನ್ನೊಂದು, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಕಾನ್ಸ್ಟಿಟ್ಯೂಷನ್ನಲ್ಲಿ ವೆನ್ ಯು ಟೇಕ್ ಯೋರ್ ಜಾಬ್, ಯು ಆರ್ ಸಪೋಸ್ ಟು ಬಿ ನಾನ್ ಪೊಲಿಟಿಕಲ್. ಅಲ್ಲಿ ಬಂದ ಮೇಲೆ ಪಕ್ಷ ಪಾದ ಧರ್ಮ ಜಾತಿ ಎಲ್ಲ ಬಿಟ್ಟು ಕೆಲಸ ಮಾಡಬೇಕಾಗ್ತದೆ. ಯು ಬಿಕಮ್ ಸರ್ವೆಂಟ್ಸ್ ಆಫ್ ದ ಪೀಪಲ್, ಯು ಬಿಕಮ್ ದಿ ಟ್ರಸ್ಟೀಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇವತ್ತು ಕೇಂದ್ರದ ಸರ್ಕಾರದಿಂದ ಸರ್ಕ್ಯುಲರ್ ನಡೆದಿದೆ, ಗವರ್ಮೆಂಟ್ ಸರ್ವೆಂಟ್ಸ್ ಕ್ಯಾನ್ ಅಟೆಂಡ್ RSS ಶಾಖಸ್ ಅಂತ. RSS ಶಾಖಾಸಿಗೆ ಹೋಗಬೇಕಾದ್ರೆ ಮುಸ್ಲಿಮ್ಸ್ನವರ ಏನೋ ಆರ್ಗನೈಸೇಷನ್ಸು, ಕ್ರಿಶ್ಚಿಯನ್ಸ್ನವರ ಏನೋ ಆರ್ಗನೈಸೇಷನ್ಸು ಎಷ್ಟೋ ಇವೆ, ಅವುಗಳಿಗೆ ಕೂಡ ಪರ್ಮಿಷನ್ ಕೊಡ್ತೀರಾ? ಒಂದೇ ಸಂಸ್ಥೆಗೆ ಮಾತ್ರ ಕೊಡ್ತೀರಾ? or will you open it up for all organizations so that in each department they will be your employees loyal to different organizations? Privately ಏನೋ ನೀವು ಮಾಡಿ, but as government servants you are expected to be neutral, you are expected to be servants of the people, and you are not supposed to have any particular alignment to anywhere. ಇದು ಒಂದು ಮಾತು. I was Minister for Personnel and it bothers me because this divides our government employees into different categories, and I think this has to be objected to. ಸರಿ ಇಲ್ಲ ವಾಶ್ರೂಮ್ಸು,
ಅವರಿಗೆ ಸೆಕ್ಯೂರಿಟಿ ಹೇಗೆ ಇರುವುದು? ಕಲ್ಕಟ್ಟದಲ್ಲಿ ಏನಾಯ್ತು ಅಂತ ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕೂರಬೇಕಾಗ್ತದೆ, ಎಲ್ಲೆಲ್ಲಿ ರೆಸ್ಟ್ ಮಾಡಬೇಕಾಗ್ತದೆ. ಇಟ್ ಈಸ್ ಟು ಬಿ ಮೇಡ್ ಕಂಪಲ್ಸರಿ ಆ್ಯಂಡ್ ಯು ಮಸ್ಟ್ ಡಿಮಾಂಡ್ ಇಟ್. ನಿಮಗೆ ರೆಸ್ಟ್ ರೂಮ್ಸ್ ಆ್ಯಂಡ್ ವಾಶ್ರೂಮ್ಸ್ must be provided in every ministry, in every department. ನಾನಿದ್ದಾಗ ಆಗ ಡೆಲ್ಲಿಯ ಮಂತ್ರಾಲಯಗಳಲ್ಲಿ ನಾವು ಕ್ರೆಷಸ್ ಇಂಟ್ರೊಡ್ಯೂಸ್ ಮಾಡಿದ್ವು. ಮಹಿಳೆಯರಿಗೆ 3 ವರ್ಷದಕ್ಕಿಂತ ಚಿಕ್ಕ ಮಕ್ಕಳಿದ್ದರೆ ಅವರನ್ನು ಕ್ರೆಷಸ್ಗೆ ಬಂದು ಬಿಟ್ಟು ಕೆಲಸ ಆದ ಮೇಲೆ ಮನೆಗೆ ಕರ್ಕೊಂಡು ಹೋಗಿ ಅಟ್ ಗೌರ್ಮೆಂಟ್ ಕಾಸ್ಟ್. ಈಗ ಏನಾಗಿದೆ ಅಂತ ಗೊತ್ತಿಲ್ಲ. ಮಹಿಳೆಯರು ಯಾವ ರೀತಿಯಿಂದ ಮಕ್ಕಳನ್ನು ಎಲ್ಲಿ ಬಿಟ್ಟು ಬರ್ತಾರೆ ಅಂತ ಹೇಳಿ. ಬಟ್ ದಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ವೆನ್ ವಿ ವರ್ ರನ್ನಿಂಗ್ ದ ಗವರ್ಮೆಂಟ್. ಮತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ಥಿಂಕ್ ಇಸ್ ಗ್ರೀವಿಯನ್ಸ್ ರೀಡ್ರೆಸಲ್ ಸಿಸ್ಟಮ್ ಫಾರ್ ವಿಮೆನ್ ಎಂಪ್ಲಾಯೀಸ್. ಸೆಕ್ಷುವಲ್ ಹ್ಯಾರಸ್ಮೆಂಟ್ ಇದೆ, ಏನೆಲ್ಲ ನಡೀತದೆ ಮಂತ್ರಾಲಯಗಳಲ್ಲಿ. ಯಾರ ಹತ್ರ ಹೋಗಲಿ? ಸೂಪರ್ವೈಸರ್ ಹತ್ರ ಹೋದರೆ ಅವರು ಕೇಳೋದಿಲ್ಲ, ರೀಡ್ರೆಸಲ್ ಇಲ್ಲ. ಹೆಚ್ಚು ಮಾತಾಡಿದರೆ ಎಲ್ಲಿಯೋ ದೂರ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ನೀವು ಇಲ್ಲಿ ನಿಮಗೆ ಸರಿ ಇಲ್ಲಮ್ಮ, ನೀವು ದೂರ ಹೋಗಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಸರ್ಕಾರಿ ಮಹಿಳೆಯರ ನೌಕರ ಸಂಘ ರಾಜ್ಯ ಘಟಕ ಬೆಂಗಳೂರು ರಾಜ್ಯ ಮಟ್ಟದ ವಿಚಾರ ಸಂಕೀಕರಣವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಹಿರಿಯ ರಾಜಕಾರಣಿಗಳು, ಮಾಜಿ ರಾಜ್ಯಪಾಲರು, ಮಾಜಿ ಕೇಂದ್ರ ಸಚಿವರು, ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶಕರು ಆಗಿದ್ದಂಥ ಶ್ರೀಮತಿ ಮಾರ್ಗ್ರೆಟ್ ಆಳ್ವಾರ್ ಅವರೇ, ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರೇ, ಮತ್ತೊಬ್ಬ ಮಾಜಿ ಮಂತ್ರಿ ಆಗಿದ್ದಂಥ ಸಹೋದರಿ ರಾಣಿ ಸತೀಶ್ರವರೇ, ಪ್ರೊಫೆಸರ್ ರಾಧಾಕೃಷ್ಣರವರೇ, ಹಾಗೂ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರಮಾ ಅವರೇ ಮತ್ತು ಡಾಕ್ಟರ್ ಶೈಲಜಾರವರೇ, ಪ್ರಧಾನ ಕಾರ್ಯದರ್ಶಿಗಳು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ. ಮಾರ್ಗ್ರೆಟ್ ಆಳ್ವಾರ್ ಅವರು ಮಹಿಳೆಯರ ಬಗ್ಗೆ ಮಾತಾಡಿದ ಮೇಲೆ ಬೇರೆ ಯಾರಿಗೂ ಸಹ ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಭಾಳಷ್ಟು ಜನಕ್ಕೆ ಮಾರ್ಗ್ರೆಟ್ ಆಳ್ವಾರ್ ಗೊತ್ತಿದೆಯೋ ಇಲ್ಲವೋ, ನಮ್ಮನ್ನೆಲ್ಲ ಕಿವಿ ಹಿಡಿದು ರಾಜಕಾರಣದಲ್ಲಿ ಹೆಜ್ಜೆ ಇಟ್ಟಿಸಿದವರು. ಅವರು ಇಡೀ ರಾಷ್ಟ್ರದಲ್ಲಿ ಒಂದು ದಂತಕಥೆ ಅಂದರೆ ಇದು ತಪ್ಪಾಗಲಾರದು. ಶಿ ಈಸ್ ಎ ಲೆಜೆಂಡರಿ ಫಿಗರ್. ಭಾಳ ಜನಕ್ಕೆ ಪ್ರಾಸ್ತಾವಿಕ ಭಾಷೆಯಲ್ಲಿ ಹೇಳ್ತಾರೆ ಅಂದ್ಕೊಂಡಿದ್ದೆ. ಅವ್ರು ಓದಿದ್ದು ಮೌಂಟ್ ಕಾಮನ್ ಕಾಲೇಜ್, ಪ್ರೊಫೆಸರ್ ಸಾಹೇಬ್ರ. ಆವಾಗ ನಾವು ಒಂದು 10 ವರ್ಷ ಜೂನಿಯರ್ ಆಗಿ ನಾವು PUC ನಲ್ಲಿದ್ದರೆ ಅವರು ಲಾ ಮುಗಿಸ್ಬಿಟ್ಟಿದ್ರು. ಒನ್ ಆಫ್ ದ ಬೆಸ್ಟ್ ಡಿಬೇಟರ್ ಇನ್ ದ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ. ಅವ್ರ ಮುಂದೆ ಯಾರೂ ಡಿಬೇಟ್ಗೂ ಬರ್ತಾ ಇರಲಿಲ್ಲ. ನಮಗೆ ಸೌಭಾಗ್ಯ, ನಾನು ಅವ್ರ ಜೊತೆ ಪಾರ್ಲಿಮೆಂಟಲ್ಲಿರೋ ಅವಕಾಶಗಳು ಸಹ ಸಿಕ್ಕಿತ್ತು. ಆದ್ದರಿಂದ ಅವರು ಮಹಿಳೆಯರ ವಿಚಾರದಲ್ಲಿ ಮಾತಾಡಿದ ಮೇಲೆ ನಾವೆಲ್ಲ ಮಾತಾಡೋದು ಸರಿಯಿಲ್ಲ ಅಂತ, ಆದ್ರೂ ಸಹ ಮಾತಾಡ್ಲಿಕ್ಕೆ ಹೇಳಿದರೆ ಒಂದೆರಡು ಮಾತಾಡಬೇಕಾಗತ್ತೆ. ಮಹಿಳಾ ಸಬಲೀಕರಣ ಅಂತ ಹೇಳಿದಾಗ ಅಂದರೆ ನೌಕರರ ಕೊಡುಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು. ಭಾಳ ಸಂತೋಷ ಆಯಿತು. ಸಾವಿತ್ರಿಬಾಯಿ ಫೂಲೆಯವರವ್ರ ಹೆಸರು ಹೇಳಿದರು ಅಂಥೇಳಿ. ನಾನು ಎಲ್ಲೋದ್ರೂ ಒಂದು ಕ್ವಿಜ್ ಮಾಡ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ. ಮಹಿಳೆಯರಿಗೆ ಶಿಕ್ಷಣದ ಅವಕಾಶವನ್ನು ಯಾರು ಕಲ್ಪಿಸ್ಕೊಟ್ಟಿದ್ರು ಅಂತ ಕೇಳಿದಾಗ ಭಾಳಷ್ಟು ಜನ ಹೇಳಕ್ಕೆ ಬರೋದಿಲ್ಲ. ಆ ಸಾವಿತ್ರಿಬಾಯಿ ಫೂಲೆಯವರು ಬರೋದಕ್ಕಿಂತ ಮೊದಲು ಮಹಿಳೆಯರು ಶಿಕ್ಷಣ ವಂಚಿತರಾಗಿದ್ದರು. ಅಂದರೆ 177 ವರ್ಷದ ಹಿಂದೆ ಮಹಿಳೆಯರಿಗೆ ಯಾವುದೇ ರೀತಿಯ ಶಿಕ್ಷಣದ ಸೌಲಭ್ಯಗಳು, ಅವಕಾಶಗಳಿರಲಿಲ್ಲ. ಸಾವಿತ್ರಿಬಾಯಿ ಫೂಲೆ ಜೊತೆ ಫಾತಿಮಾ ಶೇಖ್ ಅಂಥೇಳಿ ಜ್ಯೋತಿಬಾ ಫೂಲೆ ಅವ್ರ ಜೊತೆ ಸೇರಿಕೊಂಡು ಈ ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಅವಕಾಶವನ್ನು ಕಲಿಸಬೇಕು ಅಂಥೇಳಿ ಪೂನಾದಲ್ಲಿ ಒಂದು ರಕ್ತರಹಿತ ಕ್ರಾಂತಿಯನ್ನು ಮಾಡಿ ನೀವೆಲ್ಲರೂ ಸಹ ಮಹಿಳೆಯರು ಇಲ್ಲೂ ಕೂತಿದ್ದೀರಿ, ಆದರೆ ಆ ಸಂಖ್ಯೆ ಸಾಲದು ಇನ್ನೂ ಕೂಡ. ಸ್ವತಂತ್ರ ಬಂದಾಗ ನಮಗೆ ಶಿಕ್ಷಣ ಇದ್ದಿದ್ದೇ 11%. ಸ್ವತಂತ್ರ ಬಂದ ನಂತರ ಈಗ 76% ಬಂದಿದೆ. ಸಾಕ್ಷರತೆ ಇದೆ. ಎಷ್ಟು ಜನ ಶಿಕ್ಷಿತರಾಗಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಂದರೆ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಲಿಟ್ರಸಿ ಆ್ಯಂಡ್ ಎಜುಕೇಷನ್. ಲಿಟ್ರೇಟ್ ಆಗಿದ್ದರೆ ಮಾತ್ರ ಎಜುಕೇಟೆಡ್ ಅಂತ ತಿಳ್ಕೊಬೇಡಿ. ಈಗ ನಡೀತಾ ಇರ್ತಕ್ಕಂಥ ದೇಶದಲ್ಲಿ ಆಗ್ತಕ್ಕಂಥ ವಿಚಾರಗಳು ನೋಡಿದಾಗ
ಮಹಿಳೆಯರ ಬಗ್ಗೆ ನಾವು ಮಾತಾಡುವಾಗ ಭಾಳಷ್ಟು ಭಾಷಣಗಳೆಲ್ಲ ಭಾಳ ಸ್ಟೇಜ್ ಮೇಲೆ ಭಾಳ ಚೆನ್ನಾಗಿ ಮಾತಾಡ್ತೀವಿ. ಕೆಲವರು ಸಂಸ್ಕೃತದಲ್ಲೂ ಹೇಳ್ಬಿಡ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ ಅಂತೆಲ್ಲ ಹೇಳಿ. ಆದರೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳನ್ನ ಯಾವ ರೀತಿ ತಡಿಬೇಕು ಅನ್ನೋದು ಯಾರೂ ಸಹ ಹೇಳ್ತಾ ಇಲ್ಲ. ಅದರ ಜೊತೆಗೆ ಮಹಿಳೆಯರು ಸರ್ಕಾರಿ ನೌಕರಿನಲ್ಲಿದ್ದಾಗ ಅವ್ರಿಗೆ ಅವಕಾಶಗಳು ಸಿಕ್ಕಿರೋದು ಸ್ವತಂತ್ರ ಬಂದ ನಂತರ 1947ನೇ ಇಸ್ವಿನಲ್ಲಿ ಯಾರು ಸಂವಿಧಾನದ ವಿಚಾರವನ್ನು ಮಾರ್ಗೆಟ್ ಅವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದರು, ಸಂವಿಧಾನ ಬಂದ ನಂತರ ನೀವು ಸಹ ಸಮಾನರು, ನೀವು ಸಹ ಈ ದೇಶದಲ್ಲಿ 50% ಶೇಕಡ 50 ಭಾಗದಷ್ಟಿರ್ತಕ್ಕಂಥ ಜನಗಳು ನಿಮಗೂ ಸಹ ಸಮಾನವಾದ ಅವಕಾಶಗಳು ಸಿಗಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆದರೆ ಸಂವಿಧಾನವನ್ನು ನಾವು ಎಷ್ಟು ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಂವಿಧಾನ ರಚನೆ ಮಾಡುವಾಗ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತರ್ತಾರೆ. ಹಿಂದೂ ಕೋಡ್ ಬಿಲ್ ತಕ್ಷಣ ಎಲ್ಲರೂ ಸಹ ಧರ್ಮದ ವಿರುದ್ಧ ಅಂತ ಘೋಷಣೆ ಮಾಡಿ ಕಾಂಗ್ರೆಸ್ ಪಕ್ಷದ ಮೇಲೂ ಸಹ ಆಪಾದನೆಗಳು ಮಾಡಿ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರು ಅಂತೆಲ್ಲ ಹೇಳಿ ನಾವೆಲ್ಲ ಕೇಳಿದ್ದೀವಿ. ಆದರೆ ಹಿಂದೂ ಕೋಡ್ ಬಿಲ್ ತಂದಿದ್ದೇ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಮಹಿಳೆಯರ ಶೋಷಣೆಯ ವಿರುದ್ಧ ಹಿಂದೂ ಕೋಡ್ ಬಿಲ್ಲು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ತಂದಿದ್ದಾರೆ ಅಂತ ನೀವು ಯಾರು ಸಹ ಮರಿಬಾರದು. ಅದರಲ್ಲಿ ಅಡಕವಾಗಿದ್ದಂಥದ್ದು ಹಲವಾರು, ಅದು ವಿವಾಹ ವಿಚ್ಛೇದನವಿರ್ಬೋದು, ಸತಿ ಪದ್ಧತಿ ಇರ್ಬೋದು, ದೇವದಾಸಿ ಪದ್ಧತಿ ಇರ್ಬೋದು, ಅಲ್ಪಸಂಖ್ಯಾತರು ಕಪಿಮುಷ್ಟಿಯಲ್ಲಿದ್ದಂಥ ಒಂದು ಒಂದು ಕೈ ಮುಷ್ಟಿಯ ಇಷ್ಟಂಥ ಜನ ಬಹುಸಂಖ್ಯಾತರ ಆಳ್ತಕ್ಕಂಥದ್ದು ವಿಚಾರದಲ್ಲಿ ಅವರು ಬಹಳ ಸ್ಪಷ್ಟವಾದ ನಿಲುವು ಅವ್ರದ್ದಿತ್ತು. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅದು 4 ಭಾಗವಾಗಿ ವಿಂಗಡಣೆ ಮಾಡಿ ಹಲವಾರು ವಿಚಾರಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ಏನು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದೀರಿ ಅದಕ್ಕೆಲ್ಲ ಸಂವಿಧಾನ ಕಾರಣ ಅನ್ನೋದು ನೀವು ಯಾರೂ ಸಹ ಮರಿಬಾರ್ದು. ಆದ್ದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಸರ್ಕಾರಿ ನೌಕರರು ಅನ್ಸ್ಕೊಂಡವರು ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿಕ್ಕೋಸ್ಕರ ಜವಾಬ್ದಾರಿ ನಿಮ್ಮ ಮೇಲಿದೆ. ಸಂವಿಧಾನ ಬಂದ ನಂತರ ರಾಜ್ಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗದಲ್ಲಿ ಇರ್ತಕ್ಕಂಥದ್ದು ನೋಡಿದಾಗ ಶಾಸಕಾಂಗದವ್ರು ನಾವು ಇರ್ಬೋದು, ತೀರ್ಮಾನಗಳು ತೆಗೆದುಕೊಳ್ಬೋದು, ಪಾಲಿಸಿ ಮಾಡ್ಬೋದು, ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ನೀವು. ಮಹಿಳೆಯರಿಗೆ ಎಷ್ಟು ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ತಂದಿದೆ ಅನ್ನೋದು ನೀವು ನೋಡಿ. ಮಾರ್ಗೆಟ್ ಆಳ್ವಾರ್ ಅವರು ರಾಜ್ಯಸಭಾ ಮೆಂಬರ್ ಇದ್ದಾಗ 1985-86ರಲ್ಲಿ ರಾಜೀವ್ ಗಾಂಧಿ ಅವರು ಸ್ಥಳೀಯ ಸಂಸ್ಥೆಗಳಿಗೆ 33% ಮೀಸಲಾತಿ ಇರಬೇಕು ಮಹಿಳೆಯರಿಗೆ ಅಂಥೇಳಿ 10 ಲಕ್ಷ ಜನಕ್ಕೆ ಸರ್ಕಾರಿ ಇದರಲ್ಲಿ ಅವ್ರಿಗೂ ಸಹ ಪಾಲಿರಬೇಕು ಅಂತ ಹೇಳಿ ಮಾಡಿದಾಗ ಅದಕ್ಕೆ ವಿರೋಧ ಬಂತು. ಪುನಃ ಅವರು ನರಸಿಂಹರಾವ್ ಸರ್ಕಾರದಲ್ಲಿ ಅವರು ಮಂತ್ರಿ ಇದ್ದರು. 93ನೇ ಇಸ್ವಿನಲ್ಲಿ ಅದಕ್ಕೆ ಮುದ್ರೆ ಬಿದ್ದಿತ್ತು. ಅದು ಅಷ್ಟು ಸುಲಭ ಅಲ್ಲ. ಸರ್ಕಾರ ಸುಮಾರು 5,000 ವರ್ಷಗಳಿಂದ ಯಾರು ಶೋಷಣೆ ಮಾಡಿದ್ರು ಅವ್ರಿಗೆ ಆ ಕೋಸಿ ಕಂಫರ್ಟ್ಸ್ ಅಂತ ಏನಿದೆ ಅದನ್ನು ಬಿಟ್ಕೊಳ್ಳೋಕೆ ತಯಾರಿಲ್ಲ. ಅದನ್ನೇ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳಿ. ತದನಂತರ ನನಗೂ ಭಾಳ ಹೆಮ್ಮೆ, 2010ನೇ ಇಸ್ವಿನಲ್ಲಿ ಸೋನಿಯಾ ಗಾಂಧಿಯವರು ಮಹಿಳೆಯರಿಗೆ ವಿಧಾನಸಭಾ, ಲೋಕಸಭಾ, ವಿಧಾನ ಪರಿಷತ್ನಲ್ಲೂ ಸಹ ಮೀಸಲಾತಿ ಇರಬೇಕು 33% ಅಂತೇಳಿ ನಾವು ರಾಜ್ಯಸಭಾದಲ್ಲಿ ಆ ಬಿಲ್ ಪಾಸ್ ಮಾಡಿದ್ವಿ. ಅದು ಲೋಕಸಭೆಯಲ್ಲಿ ಪಾಸ್ ಆಗೋಕ್ಕಾಗಲಿಲ್ಲ, ಯಾಕಂದರೆ ಹಲವಾರು ಪಕ್ಷಗಳ ವಿರುದ್ಧವಾಗಿ ಮಾಡ್ತಾ ಇದ್ವಿ. ಸ್ಥಳೀಯ ಸಂಸ್ಥೆಗಳಿಗೆ ನಾವು ಏನು ಮೀಸಲಾತಿ ಕೊಟ್ಟಿದ್ವಿ ಅದಕ್ಕೆ ಒಬ್ಬರು ರಾಮಾ ಜೋಯಿಸ್ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರು ಎಕ್ಸಿದ್ರು, ಅವರು ರಾಜ್ಯಸಭಾ ಮೆಂಬರ್ ಸಹ ಆದರು. ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರು ಮೀಸಲಾತಿ ವಿರುದ್ಧ ಸ್ಥಳೀಯ ಸಂಸ್ಥೆಗಳು ಇರಬಾರ್ದು ಅಂಥೇಳಿ. ಆದ್ದರಿಂದ ಹಲವಾರು ವಿಚಾರಗಳಲ್ಲಿ ಮಹಿಳೆಯರು ಎಷ್ಟು ಸಬಲರು ಅಂತೇಳಿ ನೀವು ತಿಳ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ, ಆದರೆ ಕೆಲವು ವಿಚಾರಗಳನ್ನು ಹೇಳ್ಬಿಡ್ತೇನೆ. ಈ ವಿಲ್ ಡ್ಯೂರೆಂಟ್ ಅಂತ ಹೇಳಿ ಭಾಳ ಅಮೆರಿಕಾದ ದೊಡ್ಡ ತತ್ವಜ್ಞಾನಿ, ಅವ್ರು ಹೇಳ್ತಾರೆ, ಯಾವುದಾದ್ರೂ ಒಂದು ದೇಶ ಬಲಿಷ್ಠವಾದ ದೇಶ ಅಂತ ಹೇಳಿದ್ರೆ ಏನು ಅಂತ ಪ್ರಶ್ನೆ ಕೇಳಿದಾಗ ಅದರಲ್ಲಿ ಟ್ಯಾಂಕ್ ಇರಬೇಕು, ಮಿಲಿಟರಿ ಫೋರ್ಸು, ಅದು ಅಂತೆಲ್ಲ ಹೇಳಿದ್ರು. ಅದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದಾದ್ರೂ ಒಂದು ಬಲಿಷ್ಠ ರಾಷ್ಟ್ರ ಅಂತ ಅನ್ನಿಸ್ಕೋಬೇಕಾದ್ರೆ ಆ ದೇಶದಲ್ಲಿರ್ತಕ್ಕಂಥ ಮಕ್ಕಳನ್ನ, ಆ ದೇಶದಲ್ಲಿರ್ತಕ್ಕಂಥ ಮಹಿಳೆಯರನ್ನ, ಆ ದೇಶದಲ್ಲಿದ್ದಂಥ ಹಿರಿಯರನ್ನ, ಆ ದೇಶದಲ್ಲಿದ್ದಂಥ ಅಂಗವಿಕಲರನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ಬಲಿಷ್ಠವಾದ ರಾಷ್ಟ್ರ ಅಂತ ಹೇಳಿ ವಿಲ್ ಡ್ಯೂರೆಂಟ್ ಅವರು ಭಾಳ ಹಿಂದೆ ಹೇಳುವಂಥದ್ದು ನಾವೆಲ್ಲೂ ಸಹ ನೆನೆಸ್ಕೊಳ್ಬೇಕಾಗುತ್ತೆ. ಈ 4 ಅಂಶಗಳನ್ನು ಯಾವ ರಾಷ್ಟ್ರ ಪಾಲನೆ ಮಾಡ್ತಾ ಇದೆ ಒಂದು ಬಲಿಷ್ಠವಾದ ರಾಷ್ಟ್ರ ಅಂಥೇಳಿ ವಿಲ್ ಡ್ಯೂರೆಂಟ್ ಅಂಥೇಳಿ ನೀವು ಯಾರಾದರೂ ನೋಡ್ಬೋದು ಅದನ್ನು. ಆದ್ದರಿಂದ ಹಲವಾರು ವಿಚಾರಗಳನ್ನು ಈಗ ನಮ್ಮ ದೇಶದಲ್ಲಿ 432 ಮಿಲಿಯನ್ ಅಂದರೆ 4,32,00,000 ಜನ ಮಹಿಳೆಯರು ಕೆಲಸದಲ್ಲಿದ್ದಾರೆ. ಅದರಲ್ಲಿ ಸಕ್ರಿಯವಾಗಿರ್ತಕ್ಕಂಥದ್ದು ನೋಡಿದಾಗ 3,43,00,000 ಜನ. ನಿಮ್ಮ ಕೊಡುಗೆ ಏನು ಅಂತ ನೀವು ನೋಡಿದಾಗ ನೀವು ಯೋಚನೆ ಮಾಡ್ಬೋದು ಏನು ಮಹಿಳೆಯರ ಕೊಡುಗೆ ಅಂತ ಹೇಳಿ. ಈ ರಾಷ್ಟ್ರದಲ್ಲಿ ಸಂಕಷ್ಟ ಬಂದಾಗ ಮಹಿಳೆಯರು ಎಷ್ಟು ಸಹಾಯ ಮಾಡಿದ್ದಾರೆ ಅನ್ನೋ ಒಂದು ಉದಾಹರಣೆ ಕೊಡ್ತೀನಿ.
ಆ ನಂತರ ನನ್ನ ಭಾಷಣವನ್ನು ಮುಗಿಸ್ತೇನೆ. ತಮಗೆಲ್ಲ ಗೊತ್ತಿರಬೇಕು, ರಿಸೆಷನ್, ಮಂದಗತಿ ಅಂತ ಹೇಳಿ ಆರ್ಥಿಕ ಮಂದಗತಿ ಬಂದಾಗ ತತ್ತರಿಸೋಗಿತ್ತು ಯುರೋಪ್ ರಾಷ್ಟ್ರ, ಅಮೆರಿಕ ರಾಷ್ಟ್ರ ಎಲ್ಲ. ಆದರೆ ಇಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇಲ್ಲಿ ಪ್ರಧಾನಮಂತ್ರಿಗಳು ಆಗಿದ್ದರು, ವಿತ್ತ ಮಂತ್ರಿಗಳು ಸಹ ಆಗಿದ್ದರು. ಅದ್ರದ್ದು ಎಫೆಕ್ಟ್ ಇಲ್ಲ, ಅದ್ರದ್ದು ಪ್ರಭಾವ ಇಲ್ಲೇನು ಭಾರತ ದೇಶದಲ್ಲಿ ಬೀಳಲಿಲ್ಲ. ನಾವೆಲ್ಲ ತಿಳ್ಕೊಂಡಿರ್ಬೋದು ಭಾಳ ದೊಡ್ಡ ಆರ್ಥಿಕ ಶಕ್ತಿ ನಾವು, ಯಾಕಂದರೆ ಭಾಷಣ ಮಾಡ್ತಾ ಇರ್ತಾರೆ ನಾವಿನ್ನು ಕೆಲವೇ ದಿನಗಳಲ್ಲಿ 5ನೇ ದೊಡ್ಡ ಆರ್ಥಿಕ ಶಕ್ತಿ ಅಂತ ಹೇಳಿ. ಆ ಆರ್ಥಿಕ ಶಕ್ತಿ ಏನು ಅಂತ ಹೇಳಿದ್ರೆ, ಆ ಮಂದಗತಿನ ಯಾವ ರೀತಿ ಎದುರಿಸಿದ್ರು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಉಳಿತಾಯದ ಒಂದು ಪರ್ಸೆಂಟೇಜ್ ಏನಿದೆ, ಸೇವಿಂಗ್ಸ್ ಏನಿತ್ತು ಅಂತಂದರೆ, ಅಮೆರಿಕಾಗೂ ಈ ದೇಶಕ್ಕೂ ಸೇವಿಂಗ್ಸ್ ನೋಡಿದಾಗ ಅಮೆರಿಕ -3% ಸೇವಿಂಗ್ಸಲ್ಲಿತ್ತು. ಆದರೆ ಭಾರತ ದೇಶ +28% ಸೇವಿಂಗ್ಸ್ ಇತ್ತು. ಆ 28% ಸೇವಿಂಗ್ಸು ಎಲ್ಲಿದೆ ಅಂತ ನೀವು ಯೋಚನೆ ಮಾಡಿದಾಗ ನೀವು ಯೋಚನೆ ಮಾಡಬೇಕು. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ದ ಕ್ರೆಡಿಟ್ ಗೋಸ್ ಟು ವುಮೆನ್ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಅದು ಯಾವ ರೀತಿ ಸೇವಿಂಗ್ ಆಗಿದೆ ಅನ್ನೋದು ನಿಮ್ಗೇನಾಗ ಗೊತ್ತಾಗಿದೆಯಾ? ಮನೆಯಲ್ಲಿ ನೀವು ಭಾಳ ಉಲ್ಟಾ ಹೊಡಿತೀರಾ, ಗಂಡಸರು ಅದು ಇದು ಅಂತ ಹೇಳಿ. ಅವರು ಮನೆ ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ ನಿಮ್ಮ ಮನೆ ಮಹಿಳೆಯರ ಕೈಯಲ್ಲಿ. ಅವರು ಗಂಡನಿಗೆ ಗೊತ್ತಿಲ್ಲದಾಗೆ ಮನೆಯಲ್ಲಿ ಏನಾದರೂ ಎಮರ್ಜೆನ್ಸಿ ಆಗುತ್ತೆ, ಮಕ್ಕಳಿಗೆ ಆರೋಗ್ಯ ಕೆಟ್ಟಾಗ ಇಲ್ಲ ಫೀಸ್ ಕಟ್ಟಕ್ಕೆ ಏನಾದರೂ ತೆಗೆಸ್ಕೊಳ್ಳಿಕ್ಕೋಸ್ಕರ ಒಂದು ಹೊತ್ತು ಊಟ ಬಿಟ್ಟು ಅದನ್ನು ಸೇವಿಂಗ್ ಮಾಡಿರ್ತಾರೆ. ಅದನ್ನು ಗಂಡನ ಕೈಗೆ ಸಿಕ್ಕಬಾರ್ದು ಅಂತ ಸಕ್ಕರೆ ಡಬ್ಬಕ್ಕೆ ಹಾಕಲ್ಲ, ಯಾವಾಗಲಾದ್ರು ಗಂಡ ಕೈ ಹಾಕ್ತಾರೆ ಅಂತ ಖಾರದ ಪುಡಿನೋ ಕಾಫಿ ಪುಡಿನೋ ಅಲ್ಲಿ ಹಾಕಿಟ್ಟಿರ್ತಾರೆ. ಆ ಸೇವಿಂಗ್ಸು ಎಷ್ಟಿರ್ಬೋದು? 80% ಸೇವಿಂಗ್ಸ್. ಅದು 80% ಸೇವಿಂಗ್ ಮಾಡೋದು ನೀವು ಮಹಿಳೆಯರ ಶಕ್ತಿ ಈ ಒಂದು ಆರ್ಥಿಕ ಮಂದಗತಿ ನಿಲ್ಲಿಸಿದೆ ಅಂತ ನೀವೆಲ್ಲ ತಿಳ್ಕೊಳ್ಬೇಕು. ಆದ್ದರಿಂದ ಕೊಡುಗೆ ಏನು ಅಂತೇಳಿ ನೀವು ಮಾತಾಡಿದಾಗ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಆದರೆ ಬೇರೆಯವರು ಏನು ಮಾಡಿಲ್ಲ ಅಂತ, ನಿಮ್ಮ ಸೇವಿಂಗ್ಸು, ಇಂಡಸ್ಟ್ರಿಯಲ್ ಸೇವಿಂಗ್ಸ್ ಒಂದು 10% ಅಷ್ಟೇ, ಅಗ್ರಿಕಲ್ಚರ್ ಸೇವಿಂಗ್ 10% ಅಷ್ಟೇ, 80% ಸೇವಿಂಗ್ಸ್ ಡೊಮೆಸ್ಟಿಕ್ ಸೇವಿಂಗ್ಸು. ಅದರಲ್ಲೂ ಸಹ ನಮ್ಮ ಮಾತೆಯರು, ಅಕ್ಕಂದಿರು, ಅಕ್ಕ ತಂಗಿಯರು ಮಾಡಿರ್ತಕ್ಕಂಥ ಸೇವಿಂಗ್ಸಿಂದ ಈ ದೇಶದಲ್ಲಿ ಆರ್ಥಿಕ ಮಂದಗತಿ ಏನೂ ಪ್ರಭಾವ ಬೀರಲಿಕ್ಕಾಗಲಿಲ್ಲ. ಆದ್ದರಿಂದ ನಿಮಗೆ ಭಾಳಷ್ಟು ಅಭೂತಪೂರ್ವವಾದ ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋದಾಗ ಮಾತ್ರ ಸಾಧ್ಯ. ಏನು ಮಾರ್ಗರೆಟ್ ಅವರು ಹೇಳಿದ್ರು, ಸಂವಿಧಾನದಲ್ಲಿ ಯಾವುದೇ ಜಾತಿ, ಧರ್ಮ, ಭಾಷೆ ಇದು ಯಾವುದಕ್ಕೂ ಸಹ ಅವಕಾಶ ಇಲ್ಲ. ಸಂವಿಧಾನದಲ್ಲಿ ಪ್ರಿಯಾಂಬಲ್ ಪೀಠಿಗೆ ಹೋದಾಗ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಏನು ಭಾಷಣ ಹೇಳ್ತಾರೆ, ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ, ನಮಗೆ ನಾವೇ ಅರ್ಪಿಸ್ಕೊಂಡಿರ್ತಕ್ಕಂಥ ಸಂವಿಧಾನವನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಸರ್ಕಾರಿ ನೌಕರಿಗಳಾದಾಗ ಕಾರ್ಯಕ್ರಮಗಳನ್ನು ನೀವು ಅನುಷ್ಠಾನಕ್ಕೆ ತರುವಾಗ, ಅದು ನಮ್ಮದು ವೆಲ್ಫೇರ್ ಸ್ಟೇಟ್, ಇದು ಬಡ ಜನರಿಗೆ, ದುರ್ಬಲರಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು. ಅದೇ ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ಯಾವ ಒಂದು ಸಂವಿಧಾನ ನಾವು ಮಾಡ್ಕೊಂಡಿದ್ದೀವಿ, ಸ್ವತಂತ್ರ ನಮಗೆ ಸಿಕ್ಕಿದೆ, ಇದರ ಮೂಲಕ ಸಮಾಜದ ಕಟ್ಟಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಆಗಬೇಕು ಅಂಥೇಳಿ. ಆ ಕೆಲಸ ಆಗಬೇಕಂದ್ರೆ ಸರ್ಕಾರಿ ನೌಕರು ಮಾಡಬೇಕು. ಅದರಲ್ಲಿ ನಿಮಗೂ ಸಹ 50% ನಿಮ್ಗೆ ಅವಕಾಶ ಸಿಕ್ಕಿದಾಗ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳಿ, ಇನ್ನು ನಾನು ಹಿಂದೂ ಕೋಡ್ ಬಿಲ್ ಮೇಲೆ ಮಾತಾಡಿದ್ರೆ ಭಾಳ ಯಾವ ವಾದ ಕೂಡ ಮಂಡಿಸೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಇವತ್ತು ಕೊಡುಗೆಯಾಗಿ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಮ ದೇಶದಲ್ಲಿ ಒಂದು ಆಸ್ತಿಯಾಗಿ ಬೆಳಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಪ್ರತಿಯೊಬ್ಬರು ಕೂಡ ಕಾಂಟ್ರಿಬ್ಯೂಟ್ ಮಾಡುವ ಶಕ್ತಿ ಇದೆ. ಮನೆಯನ್ನು ನೋಡ್ಕೊಳ್ತಕ್ಕಂಥದ್ದು ಕೂಡ ಒಂದು ಕಾಂಟ್ರಿಬ್ಯೂಷನ್ನೇ. ಹೊರಗಡೆ ಬಂದು ಕೆಲಸ ಮಾಡೋದು ಕೂಡ ಒಂದು ಕಾಂಟ್ರಿಬ್ಯೂಷನ್. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಆ ಒಂದು ಏನು ಅವರಲ್ಲಿರುವಂಥ ಪ್ರತಿಭೆ ಇದೆ, ಆ ಪ್ರತಿಭೆಯನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದೇ ಭಾಳ ಮುಖ್ಯ. ಆ ಒಂದು ವಾತಾವರಣ ಅವರಿಗೆ ಸಮಾನ ಅವಕಾಶ, ಸಮಾನ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಸಿಗುವಂಥ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಸಿಗುವಂಥ ವಾತಾವರಣ ನಿರ್ಮಾಣ ಮಾಡಿಕೊಡ್ಬೇಕು. ಅವ್ರು ಏನು ಮಾಡ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಿರುವಂಥದ್ದು. ಅದು ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಅವ್ರನ್ನ ಏನು ಕೆಲಸ ಮಾಡಬೇಕು, ಯಾವ ವೃತ್ತಿಗೆ ಹೋಗಬೇಕು, ಏನು ಮಾಡಬೇಕು, ಆದರೆ ಆ ತೀರ್ಮಾನವನ್ನು ಅವರೇ ಮಾಡ್ತಕ್ಕಂಥ ಶಕ್ತಿ ಅವ್ರನ್ನ ಕೊಡಬೇಕು. ಇನ್ನೊಬ್ರು ಹೇಳಿ ನೀನು ಈ ಥರ ಇರಬೇಕು, ನೀನು ಈ ಥರ ಮಾಡಬೇಕು, ನೀನು ಈ ರೀತಿ ನಡ್ಕೋಬೇಕು, ಅದು ಇನ್ನೊಬ್ಬರಿಗೆ ಹೇಳುವಂಥ ಅಧಿಕಾರ ಇರಬಾರ್ದು. ಅದು ಅವರ ಒಂದು ವಿವೇಚನೆಗೆ, ಅವರ ಒಂದು ತೀರ್ಮಾನಕ್ಕೆ ಆ ಸ್ವಾತಂತ್ರ್ಯವನ್ನು ನೀಡ್ತಕ್ಕಂಥದ್ದು ಭಾಳ ಮುಖ್ಯ. ಅದೇ ಮಹಿಳೆಯರಿಗೆ ಆ ಸ್ವಾತಂತ್ರ್ಯವನ್ನು ನೀಡ್ತಕ್ಕಂಥದ್ದು ಇವತ್ತು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆ ಕಾರಣದಿಂದ ಇವತ್ತು
ನಾವು ಆ ಸಮಾಜ ಆ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಕಡೆ ನಾವು ಹೆಚ್ಚು ಗಮನ ಕೊಡುವಂಥದ್ದು ಆಗಬೇಕು. ಇವತ್ತು ಕಾಂಟ್ರಿಬ್ಯೂಷನ್ ಬೇಕಾದಷ್ಟು. ಇವತ್ತು ನೋಡಿ, ನಮ್ಮ ಸರ್ಕಾರದಲ್ಲಿ ಎಷ್ಟು ಮಹಿಳಾ ನೌಕರರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಭಾಳಷ್ಟು ಜನ ಇದ್ದಾರೆ, ಮತ್ತು ಅತ್ಯಂತ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಕಳಪೆ ಮಾಡುವಂಥ ಕೆಲಸನೂ ಕೂಡ ಇರ್ಬೋದು. ನರ್ಸ್ಗಳು, ಡಾಕ್ಟರ್ಸು, ಗಂಡಸರು, ಪ್ಯಾರಾಮೆಡಿಕಲ್ಲು, ಗಂಡಸರಿಗಿಂತ ಹೆಚ್ಚು ಹೆಂಗಸರು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋದು. ಇವತ್ತು ನಾವು ನೋಡ್ದು, ಮೊನ್ನೆ ವೆಸ್ಟ್ ಬೆಂಗಾಲ್ ಇನ್ಸಿಡೆಂಟ್ ಆಗಿದೆ. ಹೌದು, ಅತ್ಯಂತ ಭಯಾನಕ. ಅದೇ ರೀತಿ ದಿವಸ ಆಗ್ತಾ ಇದೆ. ಅದು ಒಂದೇ ಇನ್ಸಿಡೆಂಟ್ ಅಲ್ಲ, ದಿವಸ ಆಗ್ತಾ ಇರ್ತದೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಟ್ರಿಗರ್ ಆಗಿದೆ ಅಂತ ನಾವು ತಿಳ್ಕೋಬಾರ್ದು. ಈ ಥರ ಕಿರುಕುಳ ತೊಂದರೆಗಳು ಆಗ್ತಾನೆ ಇರ್ತವೆ. ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ವಿಚಾರಕ್ಕೆ ದೊಡ್ಡ ಅದು ಒಂದು ಸುದ್ದಿ ಆಗ್ತದೆ, ಜನರ ಒಂದು ಗಮನ ಸೆಳೆಯತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗ್ತದೆ. ಆದರೆ ಇದು ದಿನನಿತ್ಯ ಆಗ್ತಾ ಇರ್ತಕ್ಕಂಥದ್ದು ಅನೇಕ ಕಡೆ. ಇದನ್ನು ನಾವು ತಡೆ ಹಿಡಿಯತಕ್ಕಂಥದ್ದನ್ನು ಮಾಡುವುದು ಒಂದು ಕಡೆ. ಮತ್ತು ಮಹಿಳೆಯರಿಗೆ ಈಗಾಗಲೇ ಅವ್ರು ಹೇಳಿದಾಗೆ ಅವರ ಒಂದು ಕೊಡುಗೆ ಕೊಡೋದಕ್ಕೆ ನಮ್ಮ ಕಡೆಯಿಂದ ಏನೇನು ಸಹಕಾರ ಕೊಡಬೇಕಾಗ್ತದೆ ಅದನ್ನು ಮಾಡೋದಕ್ಕೆ ನಮ್ಮ ಕಾನೂನುಗಳು, ನಮ್ಮ ನೀತಿಗಳು, ನಮ್ಮ ಕಚೇರಿಯಲ್ಲಿರುವಂಥ ವಾತಾವರಣ, ಅದನ್ನು ನಾವು ಸರಿಯಾದ ರೀತಿ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಅದು ಮಹಿಳೆಯರಿಗಿಂತ ಹೆಚ್ಚಾಗಿ ನಮ್ಮ ಪುರುಷರ ಜವಾಬ್ದಾರಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇದು ನಮ್ಮ ಜವಾಬ್ದಾರಿ. ನಾವು ಕೇವಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಹಿಳೆಯರಿಗೆ ಗೌರವಿಸಿದ್ವಿ ಅಂತ ಹೇಳಿದ್ರೆ ಅದು ಏನು ಮೀನಿಂಗ್ ಏನಾದರೂ? ಜೈ ಭುವನೇಶ್ವರಿ ಅಂತ ಹೇಳ್ಬಿಡ್ತೀವಿ, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಡ್ತೀವಿ, ತಾಯಿಯ ಸ್ವರೂಪ ಅಂತ ಎಲ್ಲ ಹೇಳ್ತೀವಿ. ಆದರೆ ಹೇಳೋದೇ ಒಂದು, ಮಾಡೋದೇ ಇನ್ನೊಂದು. ಅದಾಗಬಾರ್ದು. ನಾವು ಏನು ಹೇಳ್ತೀವಿ ಆ ಒಂದು ಭಾವನೆಗೆ ಸಮತೋಲನ ಇರಬೇಕು, ಆ ಹೊಂದಾಣಿಕೆ ಇರಬೇಕು, ಆ ಕನೆಕ್ಷನ್ ಇರಬೇಕು. ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಪುರುಷರು ಅಕ್ಸೆಪ್ಟ್ ಮಾಡ್ಕೋಬೇಕು, ಮಹಿಳೆಯರು ನಮಗಿಂತ ಏನೂ ಕಮ್ಮಿ ಇಲ್ಲ, ನಮಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಹೊರತು ನಮಗಿಂತ ಏನು ಕಮ್ಮಿ ಇಲ್ಲ ಅಂತ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಮೆಂಟಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ನಾವು ಇನ್ನೂ ಅಂದ್ಕೊಂಡಿದ್ದೀವಿ ನಾವು ಹೇಳಿದ ಪ್ರಕಾರ ನಡ್ಕೋಬೇಕು, ನಾನು ಪುರುಷ, ನನ್ನ ಮಾತು ಕೇಳಬೇಕು. ಎಲ್ಲಿವರೆಗೂ ಅದಿರ್ತದೆ ಅಲ್ಲಿವರೆಗೂ ಈ ಸಮಸ್ಯೆಗಳು ಇರ್ತವೆ. ಸೊ ಅಧಿಕಾರಿಗಳು ಕೂಡ ಇದನ್ನೇ ಫೇಸ್ ಮಾಡ್ತಾರೆ. ಅಧಿಕಾರಿ ವರ್ಗದಲ್ಲೂ ಕೂಡ ಇದು ಇದ್ದೇ ಇದೆ. ಆದರೆ ಇವತ್ತು ಈ ಸಂಘದವರು ಮಾಡ್ತಾ ಇರೋ ಉದ್ದೇಶ ಎಲ್ಲ ಮಹಿಳೆಯ ಅಧಿಕಾರಿಗಳು ಯಾರು ಕೂಡ ಹೆದರಬಾರ್ದು. ನಾವು ಒಗ್ಗಟ್ಟಾಗಿದ್ದೀವಿ. ಮಾರ್ಗಟ್ಟಾಳವರು ಹೇಳಿದಾಗೆ ಒಗ್ಗಟ್ಟಾಗಿ ನಾವು ಒಂದಾಗಿ ಇರ್ತಕ್ಕಂಥದ್ದೇ ಒಂದು ಶಕ್ತಿ. ಇವತ್ತು ಆ ಶಕ್ತಿಯ ಪ್ರದರ್ಶನ ಇವತ್ತು ಈ ಸಂಘದ ಮುಖಾಂತರ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ವಿಶೇಷವಾದಂಥ ಅಭಿನಂದನೆ. ಇದು ಜಾಗೃತಿ ಮೂಡಿಸ್ತದೆ. ಚರ್ಚೆಗಳು ಮಾಡಬೇಕು, ನಮ್ಮಲ್ಲಿ ಡಿಸ್ಕಷನ್ ಆಗಬೇಕು. ಆ ಡಿಸ್ಕಷನ್ ಆದಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ತಲೆಯಲ್ಲಿ ನಾವು ಅವಾಗ ಯೋಚನೆ ಮಾಡ್ತೀವಿ, ಹೌದಪ್ಪ ಏನೋ ಹೇಳ್ತಾ ಇದ್ದಾರೆ, ಏನೋ ಇರಬೇಕಿದ್ರಲ್ಲಿ. ಆ ಚರ್ಚೆಗಳೇ ಆಗದೇ ಹೋದರೆ, ಒಂದು ವೇದಿಕೆ ಸೃಷ್ಟಿ ಆಗದೆ ಹೋದರೆ ಎಲ್ಲಿ ಹೋಗಿದ್ದಾನೆ ಮಾತಾಡ್ತೀವಿ. ಇವತ್ತು ಈ ವೇದಿಕೆ ಸೃಷ್ಟಿಯಾಗಿ ನಾವೆಲ್ಲ ಬಂದು ಮಾತಾಡ್ತಾ ಇದ್ದೀವಿ. ಹಿಂದೆ ಹೋದ್ರೆ ನಾವೇನೋ ಯೋಚನೆ ಮಾಡ್ತಾ ಇದ್ದೀವಿ, ನೀವೇನೋ ಯೋಚನೆ ಮಾಡ್ತಾ ಇರ್ತಾ ಎಲ್ಲೋ ಒಂದು ಕಡೆ ಇರ್ತದೆ ಇದು. ಅದು ಈ ಥರದ ವೇದಿಕೆಗಳು ಸೃಷ್ಟಿ ಮಾಡಿ ಈ ಥರದ ಸಂಭಾಷಣೆಗೆ, ಮಾತಿಗೆ, ಚರ್ಚೆಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದೇ ಒಂದು ಸಮಾಜದ ಮುಂದೆ ಹೋಗೋದಕ್ಕೆ ಒಂದು ಅವಕಾಶ ಸಿಗುವಂಥದ್ದು. ಏನೋ ಯಾವುದು ಕೂಡ ಮ್ಯಾಜಿಕ್ಕಿಂದ ಏನು ಆಗೋಗೋದಿಲ್ಲ. ಯಾರೋ ನಾವು ಇವತ್ತು ಸರಿ ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ ಸರಿ ಹೋಗೋದಿಲ್ಲ. ಅದು ಇನ್ಕ್ರಿಮೆಂಟಲ್ ಚೇಂಜ್ ಅಂತ ಹೇಳ್ತೀವಿ. ಅದು ಬದಲಾವಣೆ ನಮ್ಮ ಯೋಚನೆಗಳ ಮುಖಾಂತರ, ನಮ್ಮ ಚಿಂತನೆಗಳ ಮುಖಾಂತರ ಬದಲಾವಣೆ. ಈಗ ತಾನೇ ರಾಣಿ ಸತೀಶ್ವರ್ ಹೇಳ್ತದೆ, ಬಸವಣ್ಣ ಆ ಕಾಲದಲ್ಲಿ 12ನೇ ಶತಮಾನದಲ್ಲೇ ಅವರ 200 ಜನ ಅನುಯಾಯಿಗಳಲ್ಲಿ 66 ಜನ ಮಹಿಳೆಯರು ಅನುಯಾಯಿಗಳು. ಅವರ ಒಂದು ಅವರ ವಚನಕಾರರು ಏನಿದ್ರು ಅನುಭವ ಮಂಟಪದಲ್ಲಿದ್ದರಲ್ಲ, 60 ಮಹಿಳೆಯರು ಆ ಒಂದು ಮಂಟಪದಲ್ಲಿದ್ದರು. ನೋಡಿ ಯಾವ ಕಾಲದಲ್ಲಿ ಅದನ್ನು ಮಾಡಿದ್ರು. ಮಹಿಳೆಯರಿಗೆ ಯಾರ್ಯಾರು ಇದ್ರಲ್ಲಿ ಎಲ್ಲ ದೀನ ದಲಿತ ಮಹಿಳೆಯರು, ವಿಧವೆಯರು, ಈವನ್ ಒಬ್ಬರು ಪ್ರಾಸ್ಟಿಟ್ಯೂಟ್ ಕೂಡ ಅನುಭವ ಮಂಟಪದ ಸದಸ್ಯರಾಗಿದ್ದರು ಬಸವಣ್ಣವ್ರ ಕಾಲದಲ್ಲಿ. ನೋಡಿ ಎಷ್ಟು ಮಟ್ಟಿಗೆ ಅವರು ದಾರ್ಶನಿಕ ಅಂತ. ಅದಕ್ಕೆ ಸಮಾಜ ಅವ್ರನ್ನ ಸಹಿಸಲಿಲ್ಲ, ಆವಾಗಲೇ ಸಹಿಸೋಕ್ಕಾಗಲಿಲ್ಲ ಅವ್ರನ್ನ. ಅವತ್ತು ಅವ್ರು ಹೇಳಿದರು, ಮಹಿಳೆಯರು ಏನು ಇವತ್ತು ನಾವು ಪೀರಿಯಡ್ಸ್ ಬಗ್ಗೆ ಮಾತಾಡ್ತೀವಿ, ಮುಟ್ಟಿನ ಕಾಲದಲ್ಲಿ ಮಹಿಳೆಯರಿಗೆ ಯಾವ ಭೇದ ಭಾವ ಇರಬಾರ್ದು ಅಂತ ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ರು.
ಇವತ್ತು ನಾವು ಮಹಿಳೆಯರಿಗೆ ಪೀರಿಯಡ್ಸ್ ಬಗ್ಗೆ ಮಾತಾಡೋದಕ್ಕೆ ಹೆದರ್ತೀವಿ ನಾವು. ಮಹಿಳೆಯರೇ ಹೆದರ್ತಾರೆ, ಯಾಕಂದ್ರೆ ಎಲ್ಲೊಂದು ಕಡೆ ಅವ್ರದ್ದು ಏನೋ ಒಂಥರ ಅವ್ರಿಗೆ ಸಂಕೋಚ, ಅವಮಾನ, ಇದ್ರ ಬಗ್ಗೆ ಮಾತಾಡ್ಬಿಟ್ರೆ ಏನಪ್ಪ ಅಂತ, ಏನೋ ಅದರಲ್ಲಿ ಏನೋ ಒಂದು ಅದು ಅವರು ಪ್ಯೂರ್ ಆಗಿಲ್ಲ, ಆ ಕಾಲ ಸರಿ ಇಲ್ಲ ಅಂತ ಆ ಥರದ ಯೋಚನೆ ಅದಿರಬಾರ್ದು. ಸೊ ಅಂಥದ್ದೆಲ್ಲ ಇವತ್ತು ನಾವು ನಮ್ಮ ಮನಸ್ಸುಗಳನ್ನು, ನಮ್ಮ ಯೋಚನೆಗಳನ್ನು ಈ ಥರ ಒಂದು ವೇದಿಕೆಗಳ ಮುಖಾಂತರ ಯೋಚನೆ ಮಾಡಿ, ಚಿಂತನೆ ಮಾಡಿ ಬದಲಾವಣೆ ಆಗೋಣ. ನಮ್ಮ ಏನು ಮಹಿಳಾ ಸರ್ಕಾರಿ ನೌಕರರಿದ್ದಾರೆ ಅವರ ಒಂದು ಸೇವೆಗಳು ಇನ್ನೂ ಹೆಚ್ಚಾಗಿರಲಿ. ಅವರಿಗೆ ಏನೇನು ಬೇಡಿಕೆಗಳಿದೆ ಅವರು ಈ ಸಂಘದ ಮುಖಾಂತರ ನಮ್ಮ ಸರ್ಕಾರದ ಮಟ್ಟದಲ್ಲಿ ಅವರು ಕೊಡಲಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಕೂಡ ಅದು ಕಾರ್ಯಗತ ಮಾಡ್ತಕ್ಕಂಥದ್ದಕ್ಕೆ ನಾನು ಕೂಡ ನಿಮ್ಮ ಪರವಾಗಿ ಹೇಳೋದಕ್ಕೆ ತಯಾರಾಗಿದ್ದೇನೆ. ಯಾಕಂದರೆ ನನ್ನ ಮನೆಯಲ್ಲೂ ಕೂಡ ಬರೀ ನಾನು ಸುತ್ತಮುತ್ತ ಇರೋರೆಲ್ಲ ಹೆಂಗಸರೇನೆ. ನನ್ನ ಹೆಂಡತಿ, ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ, ಗಂಡಸರೇ ಇಲ್ಲ ನನ್ನ ಸುತ್ತಮುತ್ತ. ವುಮೆನ್ ಓರಿಯೆಂಟೆಡ್ ಹೌಸ್ ಆಗಿಬಿಟ್ಟಿದೆ ಮೇಡಮ್. ಆದ್ದರಿಂದ ನನಗೆ ಅವರ ಬೆಳವಣಿಗೆಗಳು ನಮ್ಗೆ ಎಷ್ಟು ಅರ್ಥ ಆಗ್ತದೆ. ನಮ್ಮ ಚಿಕ್ಕ ಮಕ್ಕಳು ಈಗ ಎಲ್ಲ ಬೆಳೆದು ಬಿಟ್ಟಿದ್ದಾರೆ. ಅವರು ನೋಡ್ತಾ ನೋಡ್ತಾ ನಮ್ಗೆ ಅವ್ರ ಸಮಸ್ಯೆಗಳು ನಮ್ಗೆ ಈಗ ಅರ್ಥ ಆಗ್ತದೆ, ಏನು ಸಮಸ್ಯೆಗಳಿದೆ ಅಂತ. ಸೊ ಅದರಿಂದ ನನಗೆ ಅವರ ಒಂದು ಆ ವಾತಾವರಣದಲ್ಲಿ ಇರೋದರಿಂದ ನನಗೆ ಹೆಚ್ಚು ಒಂದು ಬಹುಶಃ ನನಗೆ ಅನಿಸುತ್ತೆ ಸ್ವಲ್ಪ ಅದರ ಬಗ್ಗೆ ಒಂದು ಏನು ಹೇಳ್ತೀವಿ, ಎಂಪತಿಗೆ ಏನು ಸ್ವಲ್ಪ ಕಳಕಳಿ ಅಲ್ಲ, ಸಹಾನುಭೂತಿ ಇದೆ. ಅನುಕಂಪನೂ ಹೇಳಲ್ಲ, ಅನುಕಂಪ ತಪ್ಪಾಯಿತು ಎನ್ನುವರ ಮಧ್ಯೆ ಇವರು ಮಹಾತಾಯಿ ಆಗಿ ಹೆಸರನ್ನು ಮಾಡಿದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಗೊತ್ತಿರ್ಬೋದು, ಕಾಂಗ್ರೆಸ್ಸಿನ ನಾಯಕರು ಆಸ್ಕರ್ ಫರ್ನಾಂಡಿಸ್ ಅವರ ಸೊಸೆ ಇವರು ಅನ್ನೋದು ಮತ್ತೊಂದು ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆ. ಇವರು ಧಾರವಾಡದಲ್ಲಿ ಮತ್ತೆ ಮದುವೆ ಆಗಲಿಲ್ಲ, 9ನೇ ವಯಸ್ಸಿನಲ್ಲಿ ಕಳ್ಕೊಂಡ್ರು, ಮತ್ತೆ ಮದುವೆ ಆಗಲಿಲ್ಲ. ತಾವು ಕೂಡಿಟ್ಟಂತ ಹಣವನ್ನ, ತಂದೆಯಿಂದ ಬಂದಂತ ಹಣವನ್ನ, ಎಲ್ಲ ಹಣವನ್ನ 70 ಲಕ್ಷ ದತ್ತಿಯನ್ನು ಇಟ್ಟಿದ್ದಾರೆ. ನಿವೃತ್ತಿಯಾಗಿ 18 ವರ್ಷ ಕಳೆದರೂ ಕೂಡ ಮತ್ತೆ ಇವರು ಸರ್ಕಾರಿ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಇವರ ಅದೊಂದು ಹೆಮ್ಮೆ ಅಂತ ಹೇಳ್ತಾ ಇದ್ದೇನೆ. ಇವರು 80 ವಯಸ್ಸು. ಇವರ ಜೀವನ ಸುಖಮಯವಾಗಿರಲಿ, ಎಲ್ಲ ಗಣ್ಯರು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಲೂಸಿ ಅಮ್ಮ, ಧಾರವಾಡದ ಅಕ್ಷರ ತಾಯಿ. ಧನ್ಯವಾದಗಳು. ಚಪ್ಪಾಳೆ ಮುಖೇನ ನಾವು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಸಮಯ. ಶ್ರೀಮತಿ ಮಾರ್ಗರೇಟ್ ಆಳ್ವ ಮ್ಯಾಮ್ ಅವರು ಡಾಕ್ಟರ್ ಮಮತಾ HM, ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ ಮಂಡ್ಯ ಜಿಲ್ಲೆ. ಶ್ರೀಮತಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಚಪ್ಪಾಳೆ. ಡಿಪಾರ್ಟ್ಮೆಂಟ್